ಶರಣಾರ್ಥಿಗಳು. ಸ್ನೇಹಿತರೆ, ನಾನು ನನ್ನ ಅನೇಕ ವಿಡಿಯೋಗಳಲ್ಲಿ ಈ ಆರ್ಯರು ಸನಾತನಿಗಳು ಎಲ್ಲಿಂದ ಭಾರತಕ್ಕೆ ಬಂದರು ಅನ್ನೋ ಕುರಿತು ಅನೇಕ ವಿಡಿಯೋಗಳನ್ನ ನಾನು ಮಾಡಿ ಹೇಳಿದ್ದೇನೆ. ಆರ್ಯರೇ ಅನೇಕ ಸಲ ತಮ್ಮ ಗ್ರಂಥಗಳಲ್ಲಿ ಬರ್ಕೊಂಡ ಹಾಗೆ ಅವರ ಮೂಲ ಆರ್ಕ್ಟಿಕ್ ಅಂತ ಹೇಳಿದ್ದನ್ನ, ಮಧ್ಯ ಏಷ್ಯಾದ ಇರಾನ್, ಇರಾಕ್, ಸಿರಿಯಾ, ಟರ್ಕಿ ಅನ್ನೋದನ್ನ ನಾವು ಅನೇಕ ಲೇಖನಗಳಲ್ಲಿ, ಗ್ರಂಥಗಳಲ್ಲಿ ನೋಡ್ತಾ ಹೋಗ್ತೇವೆ. ಆದರೆ ಆರ್ಯನರ ಧರ್ಮಗ್ರಂಥಗಳು, ಸನಾತನಿ ಆರ್ಯನರ ಧರ್ಮಗ್ರಂಥಗಳು, ನಂಬಿಕೆಗಳು, ಹೆಸರುಗಳು, ಪದಗಳು, ಭಾಷೆ, ಸಂಸ್ಕೃತ ಅನ್ನುವ ಭಾಷೆ, ಇವೆಲ್ಲವೂ ಕೂಡ ವಿದೇಶದ ಮಧ್ಯಪ್ರಾಚ್ಯದ ಜನರ ಭಾಷೆಗೆ, ಆಚರಣೆಗಳಿಗೆ ಹೋಲಿಕೆ ಆಗೋದನ್ನ ನಾವು ನೋಡ್ತಾ ಹೋಗ್ತೇವೆ. ಹಾಗೆ ಆರ್ಯನರ ಮೂಲ ಜಾಡನ್ನ ಅರಸ್ತಾ ಹೋದಾಗ ಅದು ಪ್ರಾಚೀನ ವೇದಕಾಲದ ಆರ್ಯರ ಸಂಸ್ಕೃತಿ ಮತ್ತು ಇರಾನಿಯರ ಅವೆಸ್ತಾ ನಡುವಿನ ಹೋಲಿಕೆ ಅಲ್ಲಿಗೆ ಬಂದು ನಿಲ್ತದೆ. ನಾನು ಈ ವಿಡಿಯೋದಲ್ಲಿ ಪ್ರಾಚೀನ ಸನಾತನ ಆರ್ಯ ವೈದಿಕ ಧರ್ಮದ ವೇದಗಳ ಕಾಲ ಅಂದ್ರೆ ಋಗ್ವೇದ ಹಾಗೂ ಇರಾನಿಯನರು ನಂಬುವ ಅವೆಸ್ತಾ, ಇವು ಎರಡರ ನಡುವಿನ ಸೂಕ್ಷ್ಮವಾದ ಸಾಮ್ಯತೆಯನ್ನ, ಹೋಲಿಕೆಯನ್ನ ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಇರಾನಿಯನ್ನರು ಸಹ ಈ ಆರ್ಯ ವೈದಿಕರ ಋಗ್ವೇದದ ಮಾದರಿಯನ್ನೇ ಹೊಂದಿದ್ದಾರೆ. ಆರ್ಯರು ಯಜ್ಞವನ್ನ ಯಸ್ನಾ ಅಂತ ಕರೀತಾರೆ. 7ನೇ ಶತಮಾನದಲ್ಲಿ ಇರಾನ್ ಹಾಗೂ ಮಧ್ಯ ಏಷ್ಯಾ ಇಸ್ಲಾಮೀಕರಣಗೊಂಡಾಗ ಅವೆಸ್ತಾ ಅನ್ನುವ ಅವರ ಧರ್ಮ ಗ್ರಂಥದ ಅನೇಕ ಭಾಗಗಳು ನಶಿಸಿ ಹೋಗ್ತವೆ. ಈಗ ಅವೆಸ್ತಾದ ಕೇವಲ 1/4 ಅಂಶ ಮಾತ್ರ ಉಳ್ಕೊಂಡಿದೆ ಅಂತ ನಂಬಲಾಗ್ತದೆ. ಅವೆಸ್ತಾ ಧರ್ಮ ಗ್ರಂಥದಲ್ಲಿ ಯಸ್ನಾ 28:53ರಲ್ಲಿ 5 ದೀರ್ಘವಾದಂಥ ಮತ್ತು 17 ಪ್ರತ್ಯೇಕವಾದಂಥ ಗಾಥಾಗಳಿವೆ. ಅವು ಬಹುತೇಕ ಋಗ್ವೇದದ ಸೂಕ್ತಗಳನ್ನು ಹೋಲ್ತವೆ. ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅವೆಸ್ತಾ ಈ ಧರ್ಮಗ್ರಂಥ ಜರಾತೃಷ್ಟನಿಂದ ರಚಿಸಲ್ಪಟ್ಟಿತು ಅಂತ ಹೇಳಲಾಗ್ತದೆ. ಗಾಥಾಗಳಲ್ಲಿ ಅಗ್ನಿಯ ಆರಾಧನೆ ಇದೆ. ನಮ್ಮ ಋಗ್ವೇದದಲ್ಲೂ ಕೂಡ ಅಗ್ನಿಯ ಆರಾಧನೆ ಇದೆ. ಈ ಗಾಥಾಗಳಲ್ಲಿ ಯಜ್ಞ ಆಚರಣೆಗೆ ಸಂಬಂಧಿಸಿದ ಯಸ್ನಾ ಹಪ್ತನ್ ಹೈತಿ ಅನ್ನುವಂಥ ಭಾಗ ಕೂಡ ಸೇರಿದೆ ಅನ್ನೋದು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಇವು ಯಜುರ್ವೇದದ ಆಚರಣೆಗಳನ್ನ ಬಹಳ ಹೋಲ್ತವೆ. ಋಗ್ವೇದ ಹಾಗೂ ಅವೆಸ್ತಾ ಈ ಎರಡರಲ್ಲೂ ಸೋಮರಸ ಕುಡಿಯುವ ಸಂಪ್ರದಾಯಕ್ಕೆ ಮನ್ನಣೆಯನ್ನು ಕೊಡಲಾಗಿದೆ. ಋಗ್ವೇದಿಗಳು ದಿನಕ್ಕೆ 3 ಬಾರಿ ಸೋಮರಸ ಕುಡಿದರೆ, ಅವೆಸ್ತಾದ ಯಸ್ನಾದಲ್ಲಿ ದಿನಕ್ಕೆ 2 ಬಾರಿ ಸೋಮರಸ ಕುಡಿಯಬಹುದು ಅಂತ ಬರೆಯಲಾಗ್ತದೆ. ಪ್ರಮುಖವಾಗಿ ವೇದಗಳಲ್ಲಿನ ದೇವತೆಗಳಂದ್ರೆ ಇಂದ್ರ ವಜ್ರಾಯುಧ ಹಿಡಿದ ಭಂಗಿಯಲ್ಲಿರ್ತಾನೆ. ಇಂದ್ರನ ಕೈಯಲ್ಲಿ ವಜ್ರಾಯುಧ ಇರ್ತದೆ. ಆದರೆ ಅವೆಸ್ತಾದಲ್ಲಿ ಝಾಸ್ ಅನ್ನುವ ದೇವತೆ ಕೂಡ ತನ್ನ ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದಿದ್ದಾನೆ. ಅವೆಸ್ತಾದ ಉಳಿದ ಭಾಗ ಅಥವಾ ಯಸ್ನಾ 19.9 14:20.21 ಅದರಲ್ಲಿ ಜರಾತೃಷ್ಟನ ನಂತರದ ಕಾಲಕ್ಕೆ ಸೇರಿದಂತಹ ಬ್ರಾಹ್ಮಣಗಳ ಶೈಲಿಯಲ್ಲಿರತಕ್ಕಂಥ ಶ್ಲೋಕಗಳು ನಮಗೆ ಸಿಗ್ತವೆ. ಯಸ್ನಾ ಯಾಸ್ತ್ಋಗ್ವೇದವನ್ನು ಹೋಲುವ ದೇವತಾಸ್ತುತಿಗಳು ಕೂಡ ಹೊಂದಿದೆ. ಅದು ಮಿತ್ರ, ವಾಯು ಮುಂತಾದ ದೇವತೆಗಳನ್ನು ಹೊಂದಿದ್ದು ಋಗ್ವೇದದಲ್ಲಿನಂತೆ ಅಲ್ಲಿಯೂ ಕೂಡ ಸ್ತುತಿಸಲಾಗುತ್ತದೆ ಆ ಮಂತ್ರಗಳನ್ನ. ನಿರಂಗಿಸ್ತಾನ್, ಶ್ರೌತ್, ಶ್ರೋತ್ರಗಳಂತಿದ್ರೆ ವಿದ್ಯೆದ್ದಾನ್ ಅಂದ್ರೆ ವೆಂದಿದ್ದಾನ್ ವಿಧೇ ವಾತಾಂ ದೇವ ವಿರೋಧಿ ಅನ್ನುವಂಥ ಗ್ರಶ್ಯ ಪ್ಲಸ್ ಧರ್ಮ ಸೂತ್ರಗಳು ಕೂಡ ಅಲ್ಲಿ ನಿಮಗೆ ಸಿಗ್ತವೆ. ವೇದಗಳ ಅರ್ಥ ತಿಳ್ಕೊಳ್ಬೇಕಂದ್ರೆ ಯಾಷ್ಕನ್ ನಿಘಂಟು ಅಂತ ಇದೆ ನಮ್ಮಲ್ಲಿ. ಅದೇ ರೀತಿ ಅವೆಸ್ತಾವನ್ನ ತಿಳ್ಕೊಳ್ಳೋ ಸಲುವಾಗಿ ಅವರು ಫರ್ಹಂಗ್ ಇ ಜೈಮ್ ಅನ್ನುವಂಥ ಒಂದು ನಿಘಂಟನ್ನ ಅವರು ಕೂಡ ಹೊಂದಿದ್ದಾರೆ. ವೇದಗಳಿಗೂ ಮತ್ತು ಅವೆಸ್ತಾಕ್ಕೂ ಇರತಕ್ಕಂಥ ಸಾಮ್ಯತೆಗಳು ಮತ್ತು ಹೋಲಿಕೆಗಳು. ಋಗ್ವೇದ ಮತ್ತು ಅವೆಸ್ತಾ ಎರಡೂ ಮೌಖಿಕವಾಗಿ ತಲೆಯಿಂದ ತಲೆಮಾರಿಗೆ ಹರಿದು ಬಂದವು. ಇವು ಯಾವ ಬರವಣಿಗೆ ರೂಪದಲ್ಲಿ ಇರಲಿಲ್ಲ ಅನ್ನೋದು ಕೂಡ ಬಹಳ ಗಮನಾರ್ಹವಾದಂಥ ಸಂಗತಿ. ಇವೆರಡರಲ್ಲಿನ ಮಂತ್ರಗಳಲ್ಲಿನ ಸಂಬಂಧಗಳು ಮತ್ತು ಸಂಧಿಗಳು, ಪದಗಳಲ್ಲಿ ಸಂಧಿಗಳಂತ ಬರ್ತವೆ, ಆ ಸಂಧಿಗಳನ್ನ ಒಡೆದು ಪ್ರತ್ಯೇಕ ಪಂಗಡಗಳನ್ನಾಗಿಸಿ ನೆನಪಿಟ್ಟುಕೊಳ್ಳೋದಕ್ಕೆ ಅವರು ಸುಲಭ ಅಂತ ಅದಕ್ಕೊಂದು ಪದಪಾಠ ಪದ್ಧತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಅವೆಸ್ತಾದಲ್ಲಿ ಕೂಡ ಮತ್ತು ವೇದಗಳಲ್ಲಿ ಕೂಡ ಬರ್ತಕ್ಕಂಥ ಸಂಧಿ ಪದಗಳನ್ನು ಒಡೆದು ಪ್ರತ್ಯೇಕವಾಗಿಸಿಕೊಂಡು ನೆನಪಿಟ್ಟುಕೊಳ್ಳುವ ಸಲುವಾಗಿನೇ ಒಂದು ಪದಪಾಠ ಪದ್ಧತಿ ಆ ಅವೆಸ್ತಾ ಫಾಲೋವರ್ಸ್ ಅಲ್ಲೂ ಇದೆ, ಋಗ್ವೇದಿಗಳಲ್ಲೂ ಕೂಡ ಇದೆ. ಆದರೆ ಉಚ್ಚಾರಣೆಯ ಸಮಯದಲ್ಲಿ, ಆಚರಣೆಯ ಸಮಯದಲ್ಲಿ ಈ ಪದಗಳನ್ನು ಒಡೆಯದಂತೆ ಅಖಂಡವಾಗಿ ಪಠಿಸಲಾಗ್ತದೆ. ಇವು ಸಂಹಿತ ಪಾಠ ಅಂತ ಅವರು ಕರೀತಾರೆ.
ಅವೆಸ್ತಾದನ ಮಂತ್ರಗಳು, ಸ್ತೋತ್ರಗಳು ಮತ್ತು ಋಗ್ವೇದದಲ್ಲಿ ಬರತಕ್ಕಂಥ ಸ್ತೋತ್ರಗಳು, ವೇದಗಳಲ್ಲಿ ಬರತಕ್ಕಂಥ ಸ್ತೋತ್ರಗಳು ಎರಡೂ ಒಂದೇ ರೀತಿಯಲ್ಲಿದ್ದಾವೆ. ಅಲ್ಲಿರುವ ಅಧ್ಯಾಯಗಳು ಮತ್ತು ಕಾಂಟೆಂಟ್ಗಳು ಕೂಡ ಎರಡೂ ಒಂದೇ ರೀತಿ. ಎರಡರಲ್ಲೂ ಮಂಡಲಗಳಿದ್ದಾವೆ, ಅಧ್ಯಾಯಗಳಿದ್ದಾವೆ ಮತ್ತು ಸೂಕ್ತಗಳಿದ್ದಾವೆ. ಇವೆಲ್ಲವುಗಳನ್ನ ಸಂಗ್ರಹಿಸಿ ಸಂಹಿತೆಯ ರೂಪಕ್ಕೆ ಎರಡೂ ಕಡೆ ತರಲಾಗಿದೆ. ಅಂದರೆ ಒಂದು, ಈ ಋಗ್ವೇದಗಳ ಮೂಲ ಹಾಡು ಮಧ್ಯ ಏಷ್ಯಾದ ಇರಾನ್ ಮತ್ತು ಇರಾಕ್. ಅಂದರೆ ಅವೆಸ್ತಾದಲ್ಲಿ ಇರತಕ್ಕಂಥ ಎಲ್ಲ ಮಾಹಿತಿಗಳು, ಎಲ್ಲ ಕಾಂಟೆಂಟ್ ಅಂಶಗಳು ಋಗ್ವೇದದಲ್ಲೂ ಇದಾವೆ. ಅಂದರೆ ಋಗ್ವೇದ ಅವೆಸ್ತಾದಿಂದ ಹೈಜಾಕ್ ಮಾಡಲಾಯಿತೆ ಅಥವಾ ಋಗ್ವೇದಗಳಿಂದ ಮತ್ತು ವೇದಗಳಿಂದ ಅವೆಸ್ತಾ ನಿರ್ಮಾಣ ಆಯಿತೆ, ಈ ಕುರಿತು ಹೆಚ್ಚಿನ ಸಂಶೋಧನೆಗಳಂತೂ ಆಗಬೇಕಾಗಿದೆ. ಮೇಲ್ನೋಟಕ್ಕೆ ವೈದಿಕ ಸಾಹಿತ್ಯಗಳೆಲ್ಲವೂ ಬೇರೊಂದರ ನಕಲು ಅನ್ನೋದನ್ನು ನಾವು ಹೇಗೆ ದಾಖಲೆಗಳ ಸಮೇತ ನಿರೂಪಿಸ್ತಾ ಬಂದಿದೆವೋ ಹಾಗೆಯೇ ಕೂಡ ಈ ಋಗ್ವೇದಗಳು ಕೂಡ ವೇದಗಳು ಕೂಡ ಒಂದು ರಷ್ಯಾದ ಆರ್ಯನರಿಂದ, ಸ್ಲಾವಿಕ್ ಆರ್ಯನರಿಂದ ಕದ್ದಂತ ಭಾಗಗಳು ಮತ್ತು ಇನ್ನೊಂದಷ್ಟು ಅವೆಸ್ತಾದಿಂದ ಕದ್ದಂತ ಭಾಗಗಳು ಆಗಿರಬಹುದಲ್ಲ. ಹಾಗಾಗಿ ಮಧ್ಯ ಏಷ್ಯಾದ ಇರಾನಿಯನ್ನರು, ಇರಾಕಿಯನ್ನರು, ಮುಸ್ಲಿಂ ಬುಡಕಟ್ಟಿನ ಜನರು ಮತ್ತು ಇಲ್ಲಿನ ಆರ್ಯ ವೈದಿಕರ ನಡುವೆ ಅನೇಕ ಸಂಗತಿಗಳು ಬಹಳ ಸಾಮ್ಯತೆಯನ್ನು ಹೊಂದುತ್ತವೆ. ಕೇವಲ ವೇದ ಆಗಮಗಳು ಅಷ್ಟೇ ಅಲ್ಲದೆ ಅವರ ದಿನನಿತ್ಯದ ಆಚರಣೆಗಳು, ಶವ ಸಂಸ್ಕಾರದ ಪದ್ಧತಿಗಳು ಎಲ್ಲವೂ ಕೂಡ ಹೋಲಿಕೆ ಆಗೋದ್ರಿಂದ ಆರ್ಯರ ಮೂಲ ಜಾಡು ಮಧ್ಯ ಏಷ್ಯಾಕ್ಕೆ ಹೋಗಿ ನಿಂತು ಬಿಡುತ್ತದೆ ಅನ್ನೋದನ್ನು ನಾವು ಅರಿಬಾರದು. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.